ಫ್ಯಾನ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹೈ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಿಮ್ಮೆಲ್ಲರಿಗೂ ಗೊತ್ತು, ನೀನ್ 5 ಡೇಸ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯ ಆಗುತ್ತೆ. ಯಾರು ವಿನ್ನರ್ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ನಾನಿವತ್ತು ಮಾತಾಡ್ತಿರೋ ವಿಷಯ ಏನ್ ಗೊತ್ತಾ, ತ್ರಿಮೋಕ್ಷಿ ಮತ್ತೆ ತ್ರಿವ್ಯಾ. ಆಯ್ತಾ, ಈ ಎರಡು ಜೋಡಿಗಳನ್ನ ಪಾಪ ತುಂಬಾ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ, ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ, ಇಟ್ಸ್ ಫೈನ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ನಾನು ಇಲ್ಲಿ ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಇದನ್ನ ಸೀರಿಯಸ್ ಆಗಿ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಕೂಡ ಗೇಮಿಗೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಅವರು ಎಂಟ್ರಿ ಕೊಟ್ಟಾಗ ಅಂದ್ರೆ ಲಾಂಚಿಂಗ್ ಡೇ ಇಂದ ಇಲ್ಲಿ ತನಕ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ನೀವೆಲ್ಲರೂ ನೋಡಿದಿರ. ಆಯ್ತಾ, ತ್ರಿವಿಕ್ರಮ್ ಅವರು ಯಾವ ರೀತಿ ಮೈಂಡ್ ಗೇಮ್ ಮಾಡ್ತಾರೆ ಅಂತ. ಓಕೆನಾ? ಓಕೆ, ಇಲ್ಲಿ ಮೋಕ್ಷಿತ ಜೊತೆ ಮಾತನಾಡೋ ವಿಷಯಗಳು ಇರ್ಬೋದು, ಅದೇ ರೀತಿ ಭವ್ಯಗೌಡ ಜೊತೆ ಆಯ್ತಾ ಇರೋದಿರ್ಬೋದು. ಇವೆರಡು ಸತ್ಯನ ಅಂತ ನೋಡೋದಾದ್ರೆ ಖಂಡಿತವಾಗೂ ಇಲ್ಲ, ಖಂಡಿತವಾಗೂ ಇವೆರಡು ಸತ್ಯ ಅಲ್ಲ. ಆಯ್ತಾ, ನೀವು ಇದೊಂದನ್ನ ತಿಳ್ಕೋಬೇಕು ಸ್ನೇಹಿತರೆ. ಏನ್ ಗೊತ್ತಾ, ಭವ್ಯಗೌಡ ಮನೆಯಿಂದ ಭವ್ಯಗೌಡನ ಬಿಗ್ ಬಾಸ್ಗೆ ಕಳ್ಸಿರೋದು ಭವ್ಯಗೌಡ ವಿನ್ ಆಗ್ಲಿ ಅಂತ, ಮೋಕ್ಷಿತನ ಮನೆಯಿಂದ ಮೋಕ್ಷಿತನ್ ಕಳ್ಸಿರೋದು ಮೋಕ್ಷಿತ ವಿನ್ ಆಗ್ಲಿ ಅಂತ. ಸರಿನಾ? ಇದು ನಿಮ್ಗೊಂದು ಕ್ಲಿಯರಿಟಿ ಸಿಗ್ತಾ? ಓಕೆನಾ? ಏನು ತ್ರಿಮೋಕ್ಷಿ ಅಂತೇಳಿ ಫ್ಯಾನ್ ಪೇಜ್ಗಳನ್ನ ಮಾಡಿಕೊಂಡು ಲಕ್ಷಾಂತರ ಜನ ಅದಕ್ಕೂ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ತ್ರಿವ್ಯಾ ಅಂತ ಹೇಳ್ಬಿಟ್ಟು ಆ ಒಂದು ಜೋಡಿಗೂ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡೋದು ತಪ್ಪಲ್ಲ. ಓಕೆ, ನೀವು ಫ್ಯಾನ್ ಪೇಜ್ ಓಪನ್ ಮಾಡ್ಕೊಂತೀರಾ, ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಅದೆಲ್ಲದೂ ಓಕೆ. ಬಟ್ ಈ ಫೈನಲ್ ಸ್ಟೇಜ್ ಅಂದ್ರೆ ಈ ಫೈನಲ್ ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಯಾರು ವಿನ್ ಆಗ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ಇಲ್ಲಿ ಜೋಡಿಯಾಗಿ 2 ಟ್ರೋಫಿ ಕೊಡಲ್ಲ, 1 ಟ್ರೋಫಿ ಕೊಡೋದು. ತ್ರಿವ್ಯಾ ಫ್ಯಾನ್ಸ್ ನಿಮಗೂ ಅಷ್ಟೇ ಹೇಳ್ತಾ ಇರೋದು. 2 ಟ್ರೋಫಿ ಕೊಡಲ್ಲ, 1 ಟ್ರೋಫಿ ಕೊಡೋದು. ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವರು ಎಣೆದಂತಹ ಬಲೆಯಲ್ಲಿ ನೀವು ಫ್ಯಾನ್ಸ್ಗಳು ಯಾರು ಬೀಳಬೇಡಿ ಅಂತೀನಿ. ಕಾರಣ ಇಷ್ಟೇ, ತ್ರಿವಿಕ್ರಮ್ ಅವರು ತುಂಬಾ ಬುದ್ಧಿವಂತಿಕೆಯಿಂದ ಅವರು ಪಾನ್ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಭವ್ಯಗೌಡನ ಜೊತೆ ಇದರೆ ಬಿಟ್ರೆ ಅವರು ಆಯ್ತಾ ಸುಮ್ಮನೆ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಬಿಗ್ ಬಾಸ್ ಏನು ಅನ್ನೋದು. ಅಂದ್ರೆ ಓಕೆ, ಈ ಬಾಂಡ್ಸ್ ಏನಿದಾವೆ ಅಂದ್ರೆ ಈ ಕಪಲ್ ತರ ಇರ್ತಾರೆ ನೋಡಿ, ಅಂತನ್ನ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಅವ್ರ ಬಗ್ಗೆ ಹಾಡ್ ಹಾಕೋದಿರ್ಬೋದು, ಅವ್ರು ನಡೆದಿದ್ರಿಂದ ಹಿಡಿದು ಕೂತ್ರಿದ್ರಿಂದ ಹಿಡಿದು ಊಟ ಮಾಡಿದ ಸಮೇತ ವಿಡಿಯೋ ಮಾಡಿ ಹಾಕೋ ಅಂತವ್ರು ಇದ್ದಾರೆ. ಸರಿನಾ? ಇದನ್ನೆಲ್ಲ ಪರಿಗಣಿಸಿದಂತಹ ನಮ್ಮ ತ್ರಿವಿಕ್ರಮ್ ಅವರು ನೀವು ನಂಬಲ್ಲ, ಲಾಂಚಿಂಗ್ ಡೇ ಇಂದ ಇಲ್ಲಿ ತನಕ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ನೋಡಿ, ಈ ಕಡೆ ಮೋಕ್ಷಿತ ಫ್ಯಾನ್ಸ್ ಕವರ್ ಮಾಡಕ್ ನೋಡಿದ್ದಾರೆ, ಈ ಕಡೆ ಭವ್ಯಗೌಡ ಫ್ಯಾನ್ಸ್ ಕವರ್ ಮಾಡಕ್ ನೋಡಿದ್ದಾರೆ. ಆಮೇಲೆ ಆಯ್ತಾ, ನಮ್ಮ ತ್ರಿವಿಕ್ರಮ್ ಅವರೇನು ಸಾಧಾರಣ ಮನುಷ್ಯ ಅಲ್ಲ. ಯಾಕೆ ಅಂತಂದ್ರೆ ಅವರು ತುಂಬಾ ಚೆನ್ನಾಗಿ ಆಯ್ತಾ ಗೇಮ್ನ ಮೆಂಟಲಿ ಫಿಸಿಕಲಿ ಎಲ್ಲ ಜೊತೆ ಪ್ರಿಪೇರ್ ಆಗಿ ಬಂದಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಏನಂತ ಗೊತ್ತಾಗ್ತಾ ಇದೆ. ಓಕೆ, ಇಷ್ಟು ದಿನ ನೀವು ಸಪೋರ್ಟ್ ಮಾಡಿದೀರಾ, ಅದೆಲ್ಲದೂ ಓಕೆ. ನಾನು ಅದಕ್ಕೆ ಯಾವುದೇ ತರದ ತಪ್ಪು ಅಂತ ನಾನು ಹೇಳಲ್ಲ. ನಾನು ಇವಾಗ ನಿಮಗೆ ಹೇಳಕ್ ಬರ್ತಿರೋದು ಏನ್ ಗೊತ್ತಾ, ಭವ್ಯಗೌಡ ಫ್ಯಾನ್ಸು ಭವ್ಯಗೌಡನಿಗೆ ಮಾತ್ರ ಓಟ್ ಹಾಕಿ. ಖಂಡಿತವಾಗ ಇದು ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಭವ್ಯಗೌಡ ಫ್ಯಾನ್ಸ್ ಭವ್ಯಗೌಡಗೆ ಮಾತ್ರ ಓಟ್ ಹಾಕಿ. ನೀವು ತ್ರಿವಿಕ್ರಮ್ ಓಟ್ ಹಾಕ್ಬೇಕು ಅಂತ ಅಂದ್ಕೊಂಡ್ರೆ ನೀವು ತ್ರಿವಿಕ್ರಮ್ ಅವ್ರನ್ನ ವಿನ್ ಮಾಡಿಸಿದಂಗೆ. ಅಂದ್ರೆ ಅದೇ ಒಂದು ಕಾರಣಕ್ಕೋಸ್ಕರವಾಗಿ ತ್ರಿವಿಕ್ರಮ್ ಅವರು ಭವ್ಯಗೌಡನ ಜೊತೆ ಇರೋದು. ನೀವು ಇದನ್ನ ಲಾಜಿಕಲಿ ಥಿಂಕ್ ಮಾಡಬೇಕು. ಇಲ್ಲಿ ಭವ್ಯಗೌಡ ತ್ರಿವಿಕ್ರಮ್ ಅವ್ರದ್ದು ಈ ಪ್ರೇಮ, ಈ ಸ್ನೇಹ ಇದು ನಿಜನಾ ಅಂತ ಕೇಳೋದಾದ್ರೆ ಖಂಡಿತವಾಗೂ ತ್ರಿವಿಕ್ರಮ್ ಅವ್ರ ಕಡೆಯಿಂದ ನಾನು ತ್ರಿವಿಕ್ರಮ್ ಅವ್ರಿಗೆ ಕೊಡೋ ಮಾರ್ಕ್ಸ್ ಎಷ್ಟು ಗೊತ್ತಾ, 10ಕ್ಕೆ 1 ಅಷ್ಟೇ ಕೊಡೋದು. ಅವ್ರು 1 ಅಷ್ಟೇ, 1ಕ್ಕಷ್ಟೇ. ಬಟ್ ಅದೇ ನೀವು ಭವ್ಯಗೌಡನ ವಿಷಯ ತಗೊಂಡ್ರೆ ಶೀಸ್ ಜೆನ್ಯೂನ್ ಆಗಿದ್ದಾರೆ ತ್ರಿವಿಕ್ರಮ್ ಅವ್ರ ಹತ್ರ. ಸರಿನಾ? ಫ್ರೆಂಡ್ಶಿಪ್ ಆಗಿ ಜೆನ್ಯೂನ್ ಆಗಿದ್ದಾರೆ, ಅದೆಲ್ಲದೂ ಓಕೆ. ಬಟ್ ಇಲ್ಲಿ ಏನ್ ಗೊತ್ತಾ, ಕಪ್ ಅಂತ ಬಂದಾಗ ಬಿಗ್ ಬಾಸ್ ವಿನ್ನರ್ ಅಂತ ಬಂದಾಗ ಅದು ಒಬ್ಬರಿಗೆ ಕೊಡೋದು. ಸರಿನಾ? ಹಾಗಾಗಿ ಈ ತ್ರಿಮೋಕ್ಷಿ ತ್ರಿವ್ಯಾ ಇವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಮೋಕ್ಷಿತ ಫ್ಯಾನ್ಸ್ ನೀವು ಮೋಕ್ಷಿತ ಮಾತ್ರ ಓಟ್ ಹಾಕಿ. ಯಾಕೆಂದ್ರೆ ತ್ರಿವಿಕ್ರಮ್ ಅವರ ಆಯ್ತಾ ಸುಳ್ಳಿನ ಕೋಟೆ ತುಂಬೋಗ್ಬಿಟ್ಟಿದೆ. ಆಯ್ತಾ, ಆ ಸುಳ್ಳಿನ ಕೋಟೆ ನಾನು ನಿನ್ನೆ ಎಪಿಸೋಡ್ ನೋಡಿದ ನಂತರ ಸುಮ್ಮನೆ ಇವತ್ತು ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ಡೇ 1ನಿಂದ ಏನೇನಾಯ್ತು ಸ್ವಲ್ಪ ನೋಡ್ಕೊಂಡು ಬಂದೆ. ತುಂಬಾ ಕ್ಲಿಯರ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು. ಲಾಂಚಿಂಗ್ ಡೇ ಇಂದ ಇಲ್ಲಿ ತನಕ ತುಂಬಾ ಕ್ಲಿಯರ್ ಆಗಿದ್ದಾರೆ. ಅವರಿಗೇನು ಟ್ರೋಫಿ ಗೆಲ್ಬೇಕಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ಬಲಿಕ ಬಕ್ರ ಆದವ್ರು ಯಾರು ಗೊತ್ತಾ, ಭವ್ಯಗೌಡ. ಪಾಪ ನನಗೆ ಬೇಜಾರು ಅನ್ಸುತ್ತೆ. ಬಲಿಕ ಬಕ್ರ ಆದವ್ರು ಹೆಂಗೆ ಭವ್ಯಗೌಡ ಅಂತಂದ್ರೆ, ಇವರು ಡೇ 1ನಿಂದ ತ್ರಿವಿಕ್ರಮ್ ಅವರು ಓಕೆ, ನಾವು ಯಾವ್ದಾದ್ರು ಒಂದು ಜೊತೆನ ನಾವು ಆಯ್ತಾ ಇಟ್ಕೊಂಡ್ರೆ ಕೈಲಿ ಇಟ್ಕೊಂಡ್ರೆ ಓಕೆ, ನಮಗೆ ಒಂದು ಪಾಪ್ಯುಲಾರಿಟಿ ಸಿಗುತ್ತೆ, ಒಂದು ಪಬ್ಲಿಸಿಟಿ ಸಿಗುತ್ತೆ. ಯಾಕೆಂದ್ರೆ ನೀವು ನೋಡಿರ್ಬೋದು, ಸಿಂಗಲ್ ಗೇಮ್ ಆಡೋರಿಗೆ ಆಯ್ತಾ ಪಬ್ಲಿಸಿಟಿ ಕಮ್ಮಿ. ಆಯ್ತಾ, ಸಿಂಗಲ್ ಆಗಿ ಗೇಮ್ ಆಡೋರಿಗೆ ಪಬ್ಲಿಸಿಟಿ ಕಮ್ಮಿ. ಯಾಕೆಂದ್ರೆ ನಾನು ಹೇಳ್ತಿರೋದು ಸೋಷಿಯಲ್ ಮೀಡಿಯಾ ವೇಸ್ ಹೇಳ್ತಾ ಇರೋದು. ಆಯ್ತಾ, ಈ ಜೋಡಿಯಾಗಿ ಗೇಮ್ ಆಡೋರನ್ನ ಸ್ವಲ್ಪ ಎನ್ಕರೇಜ್ ಮಾಡುವಂತಹ ಜನಗಳು ಕೂಡ ಇದ್ದಾರೆ.
ಈ ಥರ ಜೋಡಿಯಾಗಿ ಇರೋರ್ನ. ಹಾಗಾಗಿ ಅದನ್ನ ಅರಿತಂತಹ ನಮ್ಮ ತ್ರಿವಿಕ್ರಮ್ ಅವರು ಭವ್ಯಗೌಡರನ್ನ ಜೊತೆಲ್ಲೇ ಟ್ರಾವೆಲ್ ಆಗ್ತಾ ಬಂದರು. ಎಂಡ್ ಆಫ್ ದಿ ಡೇ ಈಗ ಭವ್ಯಗೌಡರನ್ನ ಎಷ್ಟು ನೆಗೆಟಿವ್ ಮಾಡ್ಬೇಕು ಅಷ್ಟು ನೆಗೆಟಿವ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು, ಆಯ್ತಾ. ಎಷ್ಟು ಆಯ್ತಾ ಭವ್ಯಗೌಡರನ್ನ ಕೆಳಗೆ ತಳ್ಬೇಕು ಅಷ್ಟು ಕೆಳಗೆ ತಳ್ತಿದ್ದಾರೆ. ಅವರು ಹೇಳೋದೆಲ್ಲ ಹೇಳಿ ಬಂದು ಪಕ್ಕ ಕೂತ್ಕೊಂತಾರೆ ಅಂತ ತಕ್ಷಣನೇ ಆಯ್ತಾ ತ್ರಿವಿಕ್ರಮ್ ಅವ್ರು ಒಳ್ಳೆಯವರು ಅಂತಲ್ಲ. ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಕಳ್ಳನ ಮನಸ್ಸು ಉಳ್ಳುಳುಗೆ ಅಂತೆ. ತಪ್ಪು ಮಾಡಿದವನು ಆಯ್ತಾ, ತಪ್ಪು ಮಾಡಿದವನು ಏನ್ ಮಾಡ್ತಾನೆ ಗೊತ್ತಾ, ತಪ್ಪು ಮಾಡಿದೀನಿ ಅಂತೇಳಿ ದೂರ ಬಿಡಲ್ಲ ಅವ್ರನ್ನ, ಅವ್ರ ಹತ್ರನೇ ಇಟ್ಕೊಂಡು ಟ್ರಾವೆಲ್ ಆಗ್ತಾನೆ. ಯಾಕೆ ಹೇಳಿ, ದೂರ ಬಿಟ್ರೆ ಅವರೆಲ್ಲ ನಮ್ಮ ವಿರುದ್ಧ ತಿರುಗ್ತಾರೋ ಅಂತ. ಭವ್ಯಗೌಡನು ಅದೇ ಕಾರಣಕ್ಕೆ ತ್ರಿವಿಕ್ರಮ್ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಇವಳನ್ನ ನಾನು ಎಲ್ಲಾದ್ರೂ ದೂರ ಬಿಟ್ರೆ ಇವಳೆಲ್ಲಿ ನನ್ನ ವಿರುದ್ಧವಾಗಿ ತಿರುಗ್ತಾಳೆ ಅಂತ. ಸರಿನಾ? ಯಾಕೆ ಅಂದ್ರೆ ನೀವು ತಿಳ್ಕೊಂಡಿರ್ಬೋದು ಆಯ್ತಾ, ಇದೆಲ್ಲವೂ ಸತ್ಯ. ಅವರಿಬ್ರು ಜೊತೆಲಿದ್ದಾರೆ, ಬಂದು ಮದುವೆ ಆಗ್ತಾರೆ, ಅವರಿಬ್ರು ಅದ್ಯಾವುದು ನಡೆಯಲ್ಲ ಅಂದ್ರೆ ತ್ರಿವಿಕ್ರಮ್ ಅವರ ಒಂದು ಆಯ್ತಾ ಗುರಿನೇ ಒಂದು ಕಪ್ ಗೆಲ್ಲೋದು. ಇಲ್ಲಿ ಭವ್ಯಗೌಡನೂ ಅಲ್ಲ, ಮೋಕ್ಷಿತನೂ ಅಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಮೋಕ್ಷಿತ ತುಂಬಾ ಚೆನ್ನಾಗಿ ಎಚ್ಚೆತ್ಕೊಂಡ್ರು. ಅವರು ನಮ್ಮ ತ್ರಿವಿಕ್ರಮ್ ಅವ್ರು ಬೀಸಿದ ಬಲೆಗೆ ಬೀಳಲಿಲ್ಲ, ಅದು ನಿಜವಾಗ್ಲೂ ಫ್ಯಾಕ್ಟ್ ಅಂತ ಹೇಳ್ಬೇಕು. ಅಂದ್ರೆ ತ್ರಿವಿಕ್ರಮ್ ಅವ್ರು ಬೀಸಿದ ಬಲೆಯಲ್ಲಿ ಏನಾದ್ರೂ ಮೋಕ್ಷಿತ ಬಿದ್ದಿದ್ರೆ ಖಂಡಿತವಾಗೂ ಇವತ್ತೇನು ಭವ್ಯಗೌಡಕ್ಕೆ ಬಂದಿದೆ ಸ್ಥಿತಿ, ಅದೇ ರೀತಿ ಮೋಕ್ಷಿತಗೂ ಬಂದಿರೋದು. ಎರಡು ದೋಣಿಲಿ ಕಾಲಿಟ್ಟು ಪ್ರಯಾಣ ಮಾಡಿರೋರು ತ್ರಿವಿಕ್ರಮ್ ಅವರು. ಟ್ರೈ ಕೂಡ ಮಾಡಿದ್ರು, 2 ದೋಣಿಲಿ ಕಾಲಿಟ್ಟು ಆಯ್ತಾ ಪ್ರಯಾಣ ಮಾಡಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಆಯ್ತಾ ಮೋಕ್ಷಿತ ಇದನ್ನ ನಂಬಲಿಲ್ಲ. ಅಂದ್ರೆ ತ್ರಿವಿಕ್ರಮ್ ಅವರ ಕಳ್ಳಾಟ, ತ್ರಿವಿಕ್ರಮ್ ಏನು ಮೋಸದ ಜಾಲಕ್ಕೆ ಆಯ್ತಾ ನಮ್ಮ ಮೋಕ್ಷಿತ ಗೊತ್ತು ಮಾಡ್ಕೊಂಡ್ಬಿಟ್ರು. ಓಕೆ, ಇದು ಏನೋ ಇದೆ ಇಲ್ಲಿ, ಅಂದ್ರೆ ಇವರು ನಮ್ಮನ್ನ ಏನೋ ಒಂದು ಟ್ರ್ಯಾಪಿಗೆ ಬೀಳಿಸ್ತಾ ಇದಾರೆ, ಬೇಡ ಅಂತೇಳಿ ದೂರನೇ ಇದ್ರು. ನಿನ್ನೆ ಮೋಕ್ಷಿತ ಹೇಳ್ತಾರೆ, ನೀವೇನೇ ಕಾಫಿನ ಹೆಚ್ಚೋ ಅಂದ್ರೆ ಕಾಫಿ ಹೆಚ್ಚೋ ಟಾಸ್ಕ್ ಅಲ್ಲಿ ಹೇಳ್ತೀರಾ ನೀವು ಆಯ್ತಾ, ಫೈನಲಿಗೆ ಬರಕ್ಕೆ ಇನ್ನೊಂದು ಸ್ವಲ್ಪ ಇದ್ದೀರಾ, ನೀವು ಬರ್ತೀರಾ, ನೀವು ಸೂಪರ್ ಆಗಿ ಗೇಮ್ ಆಡ್ತೀರಾ, ನೀವು ಖಂಡಿತವಾಗಿ ಫೈನಲ್ ಇರ್ತೀರಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆಯ್ತಾ ನೀವು ಫೈನಲಿಗೆ ಬರಕ್ಕೆ ಡಿಸರ್ವ್ ಇಲ್ಲ ಅಂತ ಕೊಟ್ರಿ. ನಿಮ್ಮ ಮಾತಿನ ಮೇಲೆ ನೀವೇ ನಿಲ್ಲಲ್ಲ, ನಿಮ್ಮ ಮಾತನ್ನ ನಂಬೋದೇ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ರು ಆಯ್ತಾ ಮೋಕ್ಷಿತ. ಅದೇ ಭವ್ಯಗೌಡನ ವಿಷಯಕ್ಕೆ ಬಂದ್ರೆ ಭವ್ಯಗೌಡನ ಮೇಲೆ ತಪ್ಪಿನ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಯಾವತ್ತೋ ಆಗಿದ್ದನ್ನ ಇವತ್ತೊಂದು ಸುರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಭಯ. ತ್ರಿವಿಕ್ರಮ್ ಅವರಿಗೆ ಭಯ. ಅದಕ್ಕೆ ಭವ್ಯಗೌಡನ ಮೇಲೆ ಎಲ್ಲನೂ ತಂದು ಆಗ್ತಾ ಇದ್ದಾರೆ. ಅಂದ್ರೆ ನೀನು ಅವತ್ತು ಹಂಗ್ ಮಾಡಿದೆ, ಇವತ್ತು ಹಿಂಗ್ ಮಾಡಿದೆ, ನೀನು ಹಂಗ್ ಮಾಡಬಾರ್ದಿತ್ತು, ನೀನು ಹನುಮಂತು ಹೊಡಿಬಾರ್ದಿತ್ತು, ನೀನು ಗೇಮಲ್ಲಿ ಮೋಸ ಮಾಡಿದೆ, ಅದ್ರಲ್ಲಿ ಮೋಸ ಮಾಡಿದೆ. ಅಂದ್ರೆ ತ್ರಿವಿಕ್ರಮ್ ಅವರಿಗೆ ಭಯ. ಅಂದ್ರೆ ಎಲ್ಲಾದ್ರೂ ಭವ್ಯಗೌಡ ವಿನ್ ಆಗ್ಬಿಟ್ರೆ, ಭವ್ಯಗೌಡನ ಟ್ರೋಫಿ ಗೆದ್ಬಿಟ್ರೆ ಓಕೆ, ಹೇಗಾದ್ರೂ ಮಾಡಿ ಇವಳು ನೆಗೆಟಿವ್ ಮಾಡಬೇಕು, ಇವಳ ಜೊತೆನೇ ಇರಬೇಕು. ಇದು ಆಯ್ತಾ ನಮ್ಮ ತ್ರಿವಿಕ್ರಮನ ಕುತಂತ್ರ. ಆಮೇಲೆ ಮೋಕ್ಷಿತ ಆಗಲಿ ಭವ್ಯಗೌಡ ಆಗಲಿ ಅವರು ನಿಜವಾಗ್ಲೂ ಹಾನೆಸ್ಟ್ ಆಗಿದ್ದಾರೆ. ಆದ್ರೆ ತ್ರಿವಿಕ್ರಮ್ ಅವರು ಹಾನೆಸ್ಟ್ ಆಗಿದಾರ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ಅವ್ರ ಪಾಡಿಗೆ ಅವ್ರು ಗೇಮ್ ಮಾಡ್ತಿದ್ದಾರೆ ಆಯ್ತಾ. ಅವರು ಹೆಂಗೆ ಅಂದ್ರೆ ತ್ರಿವಿಕ್ರಮ್ ಅವರು ಎಲ್ಲಿ ಜಾಗ ಸಿಗುತ್ತೆ ಆಯ್ತಾ ಅಲ್ಲಿ ನುಸುಳ್ಕಣ ಪಾರ್ಟಿ ಎಲ್ಲರಿಗೂ ಬೀಜ ಬಿತ್ತುತ್ತಾರೆ. ವಿಷದ ಬೀಜ ಬಿತ್ತವ್ರೇನೆ ತ್ರಿವಿಕ್ರಮ್ ಅವರು, ಇನ್ಕ್ಲೂಡಿಂಗ್ ಆಯ್ತಾ ಭವ್ಯಗೌಡನಿಗೆ ಬೇರೆಯವ್ರ ಬಗ್ಗೆ ವಿಷದ ಬೀಜ ಬಿತ್ತೋದು. ಅಂದ್ರೆ ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು, ಭವ್ಯಗೌಡ ಜೊತೆಲೇ ಇರಬೇಕು. ಸರಿನಾ? ಇವ್ರು ಬೇಕಾದ್ರೆ ಎಲ್ಲಾ ಕಡೆ ಅಡ್ಡಾಡ್ಕೊಂಡ್ ಬರ್ಬೋದು, ಭವ್ಯಗೌಡ ಯಾರ ಹತ್ರನೂ ಮಾತಾಡ್ಬಾರ್ದು. ಅವ್ರನ್ನ ಅಂದ್ರೆ ತ್ರಿವಿಕ್ರಮ್ ಅವರು ಭವ್ಯಗೌಡನ ಹಿಡಿದಿಟ್ಕಣ ಅಂತ ಕೆಲಸ ಮಾಡಿದ್ರು. ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿದ್ರು. ಎಮೋಷನಲಿ ಅಂದ್ರೆ ಭವ್ಯಗೌಡ ಎಮೋಷನಲಿ ಅವ್ರ ಹತ್ರ ಕನೆಕ್ಟ್ ಆಗೋ ರೀತಿ ಮಾಡಿದ್ರು. ಈಗ ಪಾಪ ಭವ್ಯಗೌಡ ತ್ರಿವಿಕ್ರಮ್ ಏನೇ ತಪ್ಪು ಮಾಡಿದ್ರು, ಏನೇ ಬೈದ್ರು ಕೂಡ ಭವ್ಯಗೌಡನ್ಗೆ ದೂರ ಹೋಗಕ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಯಾಕೆಂದ್ರೆ ಅವ್ರು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ. ದೂರ ಹೋಗಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಭವ್ಯಗೌಡನಿಗೆ. ಬಟ್ ಮೋಕ್ಷಿತ ತುಂಬಾ ಸ್ಟ್ರಾಂಗ್ ಇದ್ರು, ಅವ್ರಿಗೆ ಎಲ್ಲವನ್ನೂ ತಿಳ್ಕೊಳ್ಳೋ ಕೆಪಾಸಿಟಿ ಇತ್ತು. ಆದ್ರೆ ಭವ್ಯಗೌಡ ಚಿಕ್ಕ ಹುಡುಗಿ, ಅವ್ರಿಗೆ ತಿಳ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಬಟ್ ಮೋಕ್ಷಿತ ತ್ರಿವಿಕ್ರಮ್ ಎಂತ ಸುಳ್ಳು ಹೇಳ್ತಾನೆ, ಸುಳ್ಳಿನ ಅಂತ ಹೇಳ್ತಾರೆ, ಸುಳ್ಳಿನ ಕೋಟೆ ತ್ರಿವಿಕ್ರಮ್. ಅದನ್ನೆಲ್ಲ ತಿಳ್ಕೊಂಡಂತಹ ಮೋಕ್ಷಿತ ತ್ರಿವಿಕ್ರಮ್ ಅವರಿಂದ ದೂರ ಉಳಿದ್ರು. ತಾರಾ ಮೇಡಮ್ ಬಂದಾಗ ಸಂಕ್ರಾಂತಿ ಹಬ್ಬದ ದಿನ ಮೋಕ್ಷಿತನ ಹತ್ರ ಎಳ್ಳು ಬೆಲ್ಲ ತಿನ್ನಿಸಿ ಸಾರಿ ಕೇಳಿದಂತಹ ತ್ರಿವಿಕ್ರಮ್ ಅವರು ನಿನ್ನೆ ಹೇಳ್ತಾರೆ ಆಯ್ತಾ, ನಿಮ್ಮ ಅದೊಂದು ಸಿಟ್ಟಿದೆ, ಅದೊಂದು ಇದಿದೆ, ನೀವು ಡಿಸರ್ವ್ ಇಲ್ಲ, ನೀವು ಫೈನಲಿಗೆ ಹೋಗಿ ಡಿಸರ್ವ್ ಇಲ್ಲ, ನೀವು ಅದಕ್ಕೆ ಹೋಗಿ ಡಿಸರ್ವ್. ಅಂದ್ರೆ ತ್ರಿವಿಕ್ರಮ್ ಅವರು ಏನ್ ಸಂಚನ್ನ ರೂಪಿಸ್ತಿದ್ದಾರೆ ಅಂದ್ರೆ ಹೇಗಾದ್ರೂ ಮಾಡಿ ವಿನ್ನಿಂಗನ್ನ ನಾನು ತಗೋಬೇಕು, ಇವ್ರನ್ನ ನಾನು ಎಷ್ಟು ಡೌನ್ ಮಾಡ್ತೀನಿ ಅಷ್ಟು ನನಗೆ ಪ್ಲಸ್ ಆಗುತ್ತೆ ಅನ್ನೋದು ತ್ರಿವಿಕ್ರಮ್ ಅವ್ರದ್ದು. ಅದಕ್ಕೆ ನಾನು ಹೇಳ್ತಿದ್ದೀನಿ, ನಿಜವಾಗ್ಲೂ ಕೂಡ ನೀವು ಯಾರ್ಯಾರು ತ್ರಿವ್ಯಾ ಫ್ಯಾನ್ಸ್ ಇದ್ದೀರಾ, ನಿಮಗೆ ತ್ರಿವಿಕ್ರಮ್ ಇಷ್ಟನ ವೋಟ್ ಮಾಡಿ, ಪರವಾಗಿಲ್ಲ. ನಿಮಗೆ ಭವ್ಯಗೌಡ ಇಷ್ಟನ ಭವ್ಯಗೌಡ ವೋಟ್ ಮಾಡಿ. ಆದ್ರೆ ಭವ್ಯಗೌಡ ಫ್ಯಾನ್ಸ್ ಭವ್ಯಗೌಡ ಮಾತ್ರ ವೋಟ್ ಮಾಡಿ. ಯಾಕೆಂದ್ರೆ ದಯವಿಟ್ಟು ಈ ಒಂದು ಸ್ಕ್ಯಾಮಿಗೆಲ್ಲ ಒಳಗಾಗಬೇಡಿ ಅಂತೀನಿ. ಅದೇ ರೀತಿ ತ್ರಿಮೋಕ್ಷಿ ಫ್ಯಾನ್ಸ್ ಯಾರಿದ್ದಾರೆ ಅವರಿಗೂ ಹೇಳೋದಿಷ್ಟೇನೆ, ನಿಮಗೆ ಮೋಕ್ಷಿತ ಇಷ್ಟನಾ, ಮೋಕ್ಷಿತನಿಗೆ ಮಾತ್ರ ವೋಟ್ ಮಾಡಿ. ದಯವಿಟ್ಟು ಈ ಒಂದು ಏನು ತ್ರಿಮೋಕ್ಷಿ ತ್ರಿವ್ಯಾನ ಒಂದು ಸ್ಕ್ಯಾಮಿಗೆ ಫ್ಯಾನ್ಸ್ ದಯವಿಟ್ಟು ಬೀಳ್ಬೇಡಿ. ಯಾಕೆ ಅಂದ್ರೆ
ಇದು ಪ್ರತಿ ಸೀಸನ್ ಅನ್ನು ಕೂಡ ಆಗುವಂಥದ್ದು. ಅಂದ್ರೆ ಜೋಡಿಯಾಗಿ ಸಪೋರ್ಟ್ ಮಾಡ್ತಾರೆ, ಅದನ್ನ ಓಟಿಗೆ ಬಳಸ್ಕೊಂತಾರೆ ಒಳಗಿರುವಂತಹ ಜನ, ಅಂದ್ರೆ ಒಳಗಿರುವಂತಹ ಸ್ಪರ್ಧಿಗಳು. ನಾನು ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ ಅದು ಜೆನ್ಯೂನ್ ಆಗಿತ್ತಾ, ಇಟ್ಸ್ ಓಕೆ ಫೈನ್, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಜೆನ್ಯೂನ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಸಪೋರ್ಟ್ ಮಾಡಬಹುದು. ಇದು ಆಯ್ತಾ, ಇನ್ನೊಂದು ಸೀಸನ್ಗೆ ಬರುವಂತರಿಗೆ ಬುದ್ಧಿ ಕಲಿಸ್ದಂಗೆ ಆಗ್ಬೇಕು. ಒಟ್ಟಾರೆಯಾಗಿ ಆಯ್ತಾ, ಭವ್ಯಗೌಡ ಆಯ್ತಾ, ಭವ್ಯಗೌಡನ ವಿನ್ ಆಗ್ಬೇಕು ಅಂತ ಭವ್ಯಗೌಡನ ಮನೆಯಿಂದ ಅವ್ರ ಅಪ್ಪ ಅಮ್ಮ ಕಳಿಸಿದ್ದಾರೆ. ಹಾಗಾಗಿ ಭವ್ಯಗೌಡ ವಿನ್ ಆಗ್ಬೇಕು ಅಂದ್ರೆ ಭವ್ಯಗೌಡಗೆ ಮಾತ್ರ ಸಪೋರ್ಟ್ ಮಾಡಿ, ಮೋಕ್ಷಿತ ವಿನ್ ಆಗ್ಬೇಕು ಅಂದ್ರೆ ಮೋಕ್ಷಿತಂಗೆ ಮಾತ್ರ ಸಪೋರ್ಟ್ ಮಾಡಿ. ಈ ಏನು ಆಯ್ತಾ ತ್ರಿಮೋಕ್ಷಿ ತ್ರಿವ್ಯ ಇದ್ಯಾವುದು ನಿಜ ಅಲ್ಲ, ಎಲ್ಲ ಸುಳ್ಳು, ಎಲ್ಲ ಗೇಮಿಗಾಗಿ, ಎಲ್ಲ ಓಟಿಗಾಗಿ, ಇದೆಲ್ಲವೂ ಕೂಡ ಸುಳ್ಳು. ನಾನು ನಿಮಗೆ ಇಷ್ಟೇ ಹೇಳಕ್ ಬರ್ತಿರೋದು, ದಯವಿಟ್ಟು ಆಯ್ತಾ ನೀವೊಂದು ಸ್ಕ್ಯಾಮಿಗೆ ಒಳಗಾಗಬೇಡಿ ಅಂತೀನಿ. ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವರ ಚಾಣಕ್ಯನ ಬುದ್ಧಿ ಏನಿದೆ ಅದು ಎಲ್ಲರಿಗೂ ಗೊತ್ತಾಗಿದೆ. ತ್ರಿವಿಕ್ರಮ ಸುಳ್ಳು ಪುರ್ಕ ಅನ್ನೋದು ಗೊತ್ತಾಗಿದೆ. ಅದಲ್ದೇನೆ ತ್ರಿವಿಕ್ರಮ್ ಅವರು ವಿನ್ ಆಗಕ್ಕೋಸ್ಕರವಾಗಿ ಎಷ್ಟೆಲ್ಲ ನಾಟಕಗಳು ಆಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಯಾರ್ಯಾರ ಹತ್ರ ಏನೇನು ವಿಷಯ ಮಾತಾಡಿದ್ದಾರೆ, ಯಾರ್ಯಾರ ಬಗ್ಗೆ ಮಾತನಾಡಿದ್ದಾರೆ, ಯಾರ್ಯಾರನ್ನ ಚೂ ಬಿಟ್ಟಿದ್ದಾರೆ, ಯಾರ್ಯಾರನ್ನ ಹಿಂದ್ಗಡೆಯಿಂದ ಆಯ್ತಾ ಅವ್ರಿಗೊಂದು ಹೇಳ್ಕೊಟ್ಟು ಇವ್ರಿಗೊಂದು ಹೇಳ್ಕೊಟ್ಟು ಹೊಡೆದಾಡಂಗ್ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ನಾನಿವತ್ತು ಆಯ್ತಾ ಡೇ 1 ಇಂದ ಎಪಿಸೋಡ್ ನೋಡಿದಾಗ ಗೊತ್ತಾಯ್ತು. ಇಲ್ಲಿ ನಿಜವಾಗ್ಲೂ ಬಲಿಕ ಬಕ್ರ ಆಗಿರೋದು ಯಾರು ಗೊತ್ತಾ, ಭವ್ಯಗೌಡ. ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ನೀವು ಇಷ್ಟೇ ಮಾಡ್ಬೇಕಾಗಿರೋದು, ಭವ್ಯಗೌಡ ಫ್ಯಾನ್ಸ್ ಆಗಿದ್ರೆ ಭವ್ಯಗೌಡನಿಗೆ ಓಟ್ ಹಾಕಿ, ಮೋಕ್ಷಿತನ್ ಫ್ಯಾನ್ಸ್ ಆಗಿದ್ರೆ ಮೋಕ್ಷಿತನ್ಗೆ ಓಟ್ ಹಾಕಿ. ಈ ಟ್ರ್ಯಾಪ್ ಏನಿದೆ, ಈ ಜೋಡಿ ಆಟ ಏನಿದೆ, ಈ ತ್ರಿಮೋಕ್ಷಿ ಮತ್ತೆ ತ್ರಿವ್ಯ ಅನ್ನೋ ಈ ಲವ್ ಹ್ಯಾಂಗಲು ಆಯ್ತಾ, ಇದು ಯಾವುದನ್ನು ನಂಬಕ್ ಹೋಗ್ಬೇಡಿ. ಇದೆಲ್ಲ ಹುಟ್ಟು ಸುಳ್ಳು, ಇದೆಲ್ಲ ಗೇಮಿಗಾಗಿ. ತ್ರಿವಿಕ್ರಮ್ ಅವರು ತುಂಬಾ ಕ್ಲೆವರ್ ಆಗಿ ಟ್ರೋಫಿ ವಿನ್ ಆಗ್ಬೇಕು ಅಂತೇಳಿ ಮಾಡ್ಕೊಂಡಿರುವಂತಹ ಈ ಜೋಡಿಗಳು ಹೊರಗಡೆ ಹೋದ್ಮೇಲೆ ತ್ರಿವಿಕ್ರಮ್ ಅವ್ರು ಮೂಸು ನೋಡಲ್ಲ, ತಿರುಗು ನೋಡಲ್ಲ ಅನ್ನೋದು ನಾನು ಈಗಲೇ ಹೇಳ್ತಾ ಇದ್ದೀನಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.